ಹರೇ ರಾಮ ಕಲಾಸ್ವಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಲ್ವ ಪತ್ರೆಯ ಗೊಜ್ಜು ಮಾಡೋದು ಹೆಂಗೇಳಿ ತೋರಿಸ್ತೀವಿ ಬನ್ನಿ. ಮೊದಲು ಒಂದು ಮುಷ್ಟಿ ಬಿಲ್ಪತ್ರೆ ತಗೊಂಡು ಚೊಕ್ಕ ಸೋಯಿಸಿ ತೊಳ್ಕೊಂಡು ಒಂದು ಸ್ವಲ್ಪ ಬೇಕಾದ್ರೆ ಆರು ಹಾಕ್ಕೊಂಡ್ರೆ ಅಡಿಲ್ಲ. ಹುರಿಯ ಬಂಡಿಗೆ ಒಂದೆರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳವು. ಇದಕ್ಕೆ ಮತ್ತೆಂತೂ ಬೇಕಾಗ್ತಿಲ್ಲ, ಎಂತಕ್ಕೆಂದರೆ ಪತ್ರೆನೇ ಭಾರಿ ಪರಿಮಳ ಇರ್ತಲ್ಲಿ, ಅದಕ್ಕಿನ್ನೆಂತ ಹಾಕಿದ್ರೂ ಅದು ಪರಿಮಳ ಹೋಗುತ್ತೆ. ಹಾಗಾಗಿ ಒಂದು 1/4 ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಒಂಚೂರು ಚಟ್ಪಟ ಅಂದಮೇಲೆ ಪತ್ರೆಗೆ ಹಾಕ್ಕೊಳ್ಳಿ. ಪತ್ರೆ ಹಾಕ್ಕೊಂಡು ಚಲೋ ಮಾಡಿ ಹುರಿಯವು. ಸ್ವಲ್ಪ ನೀರು ಇರಲಾಗ ಅದಕ್ಕಗಳಯ್ಯ, ನೀರು ಆರಿದ್ಮೇಲೆ ಆದರೆ ಚಲೋ ಆಗ್ತು. ಇನ್ನಂತೂ ಶ್ರಾವಣ ಮಾಸ ಬತ್ತು, ಯಾವ ದೇವಸ್ಥಾನಕ್ಕೆ ಹೋದರೂ ಸಾಮಾನ್ಯವಾಗಿ ಪತ್ರೆ ಸಿಕ್ತು ಪ್ರಸಾದಕ್ಕೆ, ಇದ್ದೇ ಇರ್ತು. ಮನೇಲಿ ಪತ್ರೆ ಗಿಡ ಇಲ್ಲೇ ಅಂದ್ರೂ ಪ್ರಸಾದಕ್ಕೆ ತಂದು ಮಾಡ್ಲಕ್ಕು. ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ರಾಶಿ ಇತ್ತಿಲ್ಲ, ಹಾಗಾಗಿ ಒಂದು 4 ಹಸಿ ಸೂಜಿ ಮೆಣಸು, ಖಾರಕ್ಕೆ ಒಂದು 4 ಒಣ ಸೂಜಿ ಮೆಣಸು ಹಾಕ್ಕೊಂಡಿ, 1-2 ಹಸಿ ಮೆಣಸು ಹಾಕಿದ್ದಿ. ಬರೀ ಹಸಿ ಮೆಣಸು ಒಂದೇ ಹಾಕಲು ಬತ್ತು, ಏನು ತೊಂದರೆ ಇಲ್ಲ. ನಂಗೆ ಸ್ವಲ್ಪ ಒಣ ಸೂಜಿ ಮೆಣಸು ಬಳಸೋದು ಜಾಸ್ತಿ, ನಿಂಗಳ ಅನುಕೂಲ. ಹುರಿದಿದ್ದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ಸುಳಿ ನಿಮ್ಮನೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು, ನಾ ಇಲ್ಲೊಂದು ಅರ್ಧ ಕಡಿ ಹಾಕಿದ್ದಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೀಸ್ರ. ಸಕ್ಕರೆ ಕಾಯಿಲಿದ್ದವಕ್ಕಂತೂ ಪತ್ರೆಯನ್ನು ರಾಶಿ ಬಳಸೋಳ್ತ, ಅಂತಕ್ಕೆಂದರೆ ಸಕ್ಕರೆ ಅಂಶ ಹೆಚ್ಚಾಪಲ್ ಕೊಡ್ತಿಲ್ಲ ಹೇಳಿ. ಈ ಗೊಜ್ಜು ಅನ್ನಕ್ಕೊಂದೇ ಅಲ್ಲ, ಅನ್ನಕ್ಕೆಂತೂ ಚಲೋನೇ ಆಗ್ತು, ಹಾಗೆ ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬತ್ತು. ಬೆಳಗ್ಗೆ ಬೇಕಾದ್ರೂ ಮಾಡ್ಕೊಂಡು ದೋಸೆಗೆ ಹಾಕ್ಕೊಳ್ಳಕ್ಕು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಂಗಳ ಬಂಧು ಮಿತ್ರರಿಗೆ ಶೇರು ಮಾಡಿ. ಪತ್ರೆ ತಂಬಳಿ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ, ಗೊಜ್ಜು ಮಾಡೋವು ಕಡಿಮೆ ಅನ್ಕಂಜಿ. ನಿಂಗಕ್ಕೆ ಯಾರಿಗಾರು ಗೊತ್ತಿದ್ದೋಳಾದರೆ ಯಾರು ಮಾಡ್ತೀಯ ಹೇಳಾದರೆ ಒಂದು ಕಾಮೆಂಟ್ ಮಾಡಿ, ನಾ ಮಾಡ್ತೀಯ ಹೇಳಿ. ಗೊತ್ತಿಲ್ಲಗದ್ದವು ಈ ವಿಡಿಯೋ ನೋಡ್ಕೊಂಡು ಮಾಡಿ, ಮತ್ತು ರುಚಿ ಹೆಂಗಾಜೋಳಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.